ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಸಿಹಿ ಗೆಣಸಿನ ಪಾಯಸ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಕೀರು ಅನ್ಬೋದು ಇದಕ್ಕೆ. ತುಂಬಾನೇ ರುಚಿಯಾಗಿರುತ್ತೆ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾನೇ ಅದ್ಭುತವಾಗಿರುತ್ತೆ. ಈ ಸಿಹಿ ಗೆಣಸನ್ನ ತಗೊಂಡಿದ್ದೀನಿ. ಇದು ಸ್ಟೀಮ್ ಮಾಡಾದರೂ ಕುದಿಸ್ಕೊಳ್ಳಿ, ಇಲ್ಲಾಂದ್ರೆ ನೀರಲ್ಲಿ ಹಾಕಿ ಕುಕ್ಕರಲ್ಲಿ 2 ವಿಷಲ್ನ ಕೂಗಿಸ್ಕೊಳ್ಳಿ. ಮೊದಲಿಗೆ ನಾನು ಗೆಣಸನ್ನ ಕುದಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡ್ರು ಮತ್ತೆ ಸ್ವಲ್ಪ ಮಿಲ್ಕ್ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ನಾನು ಇಲ್ಲಿ ವೆನಿಲಾ ಫ್ಲೇವರ್ ತಗೊಂಡಿದ್ದೀನಿ. ಕಸ್ಟರ್ಡ್ ಪೌಡ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಪಾತ್ರೆ ಇಲ್ಲ ಅಂದ್ರೆ ಒಂದು ಬಾಣಲೆ ಇಟ್ಕೊಳ್ಳಿ. ಇಲ್ಲಿ 2-3 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೋಬಹುದು. ನಾನಿಲ್ಲಿ 2-3 ಸ್ಪೂನ್ ಹಾಕೊಂಡಿದ್ದೀನಿ. ಮೊದಲಿಗೆ 1 ಕಪ್ ಅಷ್ಟು ಗೋಡಂಬಿನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು. ತುಂಬ ಸೀದ್ ಹೋಗೋದು ಥರ ಬೇಡ, ಗೋಲ್ಡನ್ ಬ್ರೌನ್ ಆಗಿ ಬರಲಿ, ಅಷ್ಟೇ ಸಾಕಾಗುತ್ತೆ. ಗೋಡಂಬಿನ ತೆಗೆದು ಇಟ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ದ್ರಾಕ್ಷಿನ ಚೆನ್ನಾಗಿ ಹುರ್ಕೊಳ್ಳಿ ತುಪ್ಪದಲ್ಲೇ. ಯಾಕೆ ಹುರ್ಕೊಳ್ಳೋದು ಅಂದರೆ ಘಮನೂ ಚೆನ್ನಾಗಿರುತ್ತೆ. ಯಾವುದೇ ಪಾಯಸ ಆಗಲಿ ಖೀರಾಗಲಿ ಮಾಡುವಾಗ ತುಪ್ಪದಲ್ಲೇ ಮಾಡಿಕೊಂಡ್ರೆ ರುಚಿನೂ ಚೆನ್ನಾಗಿ ಬರುತ್ತೆ. ಅದು ಘಮ ಬರುತ್ತಲ್ಲ, ಸೊ ಘಮ ಬಂದರೆ ತಿನ್ನಬೇಕು ಅನಿಸುತ್ತೆ ಪಾಯಸ. ಸೊ ಅದಕ್ಕೋಸ್ಕರ ನಾನು ತುಪ್ಪದಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದು ಗೆಣಸನ್ನ ಚೆನ್ನಾಗಿ ತುರಿದು ಇಟ್ಕೊಂಡಿರೋದು ಅದೇ ತುಪ್ಪ ಇತ್ತಲ್ಲ, ಅದನ್ನೇ ಅಷ್ಟೇ ಬಳಸ್ತಾ ಇದ್ದೀನಿ ನಾನು. ಅದನ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಅದನ್ನ ಗೆಣಸನ್ನ. ಚೆನ್ನಾಗಿ ಅದೇ ತುಪ್ಪದಲ್ಲೇ ಹುರ್ಕೋಬಹುದು, ಇಲ್ಲ ಇನ್ನೂ ಸ್ವಲ್ಪ ತುಪ್ಪನೂ ಬಳಸ್ಕೋಬಹುದು ನೀವು ಬೇಕಾದ್ರೆ. ಇಷ್ಟೇ ಸಾಕಾಗತ್ತೆ. ಈಗ ಗೆಣಸನ್ನ ಹುರಿದು ಮತ್ತೆ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ 2 ಕಪ್ ಅಷ್ಟು ಅದೇ ಪಾತ್ರೆಗೆ 2 ಕಪ್ ಅಷ್ಟು ಮಿಲ್ಕ್ ಹಾಕ್ತಾ ಇದ್ದೀನಿ. 3/4 ಕಪ್ ಇದೆ. ಅದು ಹಾಲು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ಕ್ರೀಮಿ ಸ್ಟ್ರಕ್ಚರ್ ಬರಬೇಕು. ಹಾಲು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಇಷ್ಟು ಪಾಯಸನೂ ಅಷ್ಟೇ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ 1/2 ಕಪ್ ಅಷ್ಟು ನಾನು ಸಕ್ಕರೆ ಬಳಸ್ತಾ ಇದ್ದೀನಿ. ಸಕ್ಕರೆ ತುಂಬ ಬೇಕಾದವರು 1 ಕಪ್ ಅಷ್ಟು ಹಾಕೋಬಹುದು. ಆಮೇಲೆ ಗೆಣಸನ್ನು ತುಂಬ ಸ್ವೀಟ್ ಆಗಿರುತ್ತಲ್ಲ, ಸೊ ನಾನು ಸಿಹಿ ಗೆಣಸನ್ನ ತಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು 1/2 ಕಪ್ ಅಷ್ಟು ಸಕ್ಕರೆ ಬಳಸ್ತಿದ್ದೀನಿ. ಇಲ್ಲಿ ಎಲ್ಲ ಚೆನ್ನಾಗಿ ಕುದೀಲಿ. ಆಮೇಲೆ ಕಸ್ಟರ್ಡ್ ಪೌಡ್ರು ಹಾಕಿಟ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟು ಕೇಸರಿನ ಮುಂಚೆನೆ ಬಿಸಿ ಹಾಲಲ್ಲಿ ನೆನೆಸಿ ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ತಾ ಇದ್ದೀನಿ. ಕೇಸರಿ ಹಾಕಿದ್ರೆ ತುಂಬ ಚೆನ್ನಾಗಿ ಇರುತ್ತೆ. ಇದು ಚೆನ್ನಾಗಿ ಕುದೀಲಿ. ಕಲರು ಲೈಟಾಗಿ ಬಿಟ್ಕೊತಾ ಇದೆ. ನಾನು ಬಿಸಿ ಹಾಲಿಗೆ ಒಂದಿಷ್ಟು ಕೇಸರಿ, ಆಮೇಲೆ ಹಾಲು ಮತ್ತು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಕೇಸರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ಗೆ ಕಸ್ಟರ್ಡ್ ಪೌಡ್ರನ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗೇ ಬರಬೇಕು. ತಿಕ್ಕಾಗ್ತಾ ಇದೆ ಈಗ. ಕಸ್ಟರ್ಡ್ ಪೌಡ್ರ್ ಹಾಕಿದ ಮೇಲೆ ತುಂಬ ತಿಕ್ಕಾಗುತ್ತೆ. ಅದು ತಿಕ್ಕಾದ್ರೆ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡ್ಕೊತಾನೆ ಇರಿ.
ಸ್ವಲ್ಪ ಚೆನ್ನಾಗಿ ಕುದಿಬೇಕದು, ಕೆನೆಭರಿತವಾಗಿ ಬರಬೇಕು. ನೆಕ್ಸ್ಟು ಗೆಣಸನ್ನ ಹುರಿದು ತುಪ್ಪದಲ್ಲಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನ ಗೆಣಸನ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ತುಂಬ ತಿಕ್ಕಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಇಟ್ಟಾದ್ಮೇಲೆ ಚಿಲ್ಡಾಗಿ ಕುಡಿಬೇಕು ಇದನ್ನ. ನೆಕ್ಸ್ಟ್ಗೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೊತಾ ಇದ್ದೀನಿ. ಸ್ವಲ್ಪ ಗಾರ್ಲಿಷ್ಗೆ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ಳಿ. ನೆಕ್ಸ್ಟು 1 ಸ್ಪೂನು ಏಲಕ್ಕಿ ಪುಡಿನ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ತುಂಬಾ ತಿಕ್ಕಾಗಿ ಚೆನ್ನಾಗಿ ಬಂದಿದೆ. ಗೆಣಸು ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಸ್ವಲ್ಪ ತಣಿಲೆದು, ಸ್ವಲ್ಪ ತಣ್ಣಗಾದ ನಂತರ ಗ್ಲಾಸಿಗೆ ಹಾಕ್ಕೊಂಡು ಕುಡಿಬೋದು. ಇಲ್ಲ ಫ್ರಿಜ್ಜಲ್ಲೂ ಇಡ್ಬೋದು, ಇಲ್ಲ ಪಾತ್ರೆಯಲ್ಲೂ ಹಾಗೆ ಇಟ್ಟರು ತಣ್ಣಗಾದರೆ ಕುಡಿಯೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆಯ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.